ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ಸುತ್ಕೊಂಡಿನಿ, 10 ನಂಬರ್ ಕ್ರೋಶಾ ತಗೊಂಡಿನಿ, ರೌಂಡ್ ಶೇಪಲ್ಲಿ ಬಿಡಿಸ್ ತಗೊಂಡಿನಿ. ಸಿಂಪಲ್ ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು 10 ನಂಬರ್ ಕ್ರೋಶಾ ತಗೊಂಡಿನಿ. ನೀವು ಬೇಕಂದ್ರೆ ಲೆವೆಲ್ ನಂಬರ್ ತಗೊಳ್ಳಿ. ಇವಾಗ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಸ್ಟಾರ್ಟಿಂಗ್ಗೆ ನಾವು ಬಿಡ್ಸ್ ಹಾಕೋಬೇಕು ಈ ಡಿಸೈನ್ಗೆ. ರೌಂಡ್ ಶೇಪ್ ಬಿಡ್ಸ್ ತಗೊಂಡಿದ್ದಲ್ಲ ಅದು ಹಾಕ್ತಾ ಇದ್ದೀನಿ. ಬಿಡ್ಸ್ ಹಾಕ್ತೀನಿ. ಬಿಡ್ಸ್ ಹಾಕಿ ಬಿಡ್ಸ್ ಲಾಕ್ ಮಾಡಬೇಕು. ಬಿಡ್ ಲಾಕ್ ಮಾಡ್ತೀನಿ. ಬಿಡ್ ಲಾಕ್ ಮಾಡಿದ್ದೀನಿ. ಇವಾಗ ಬಟ್ಟೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಇನ್ನೊಂದು ಬಿಡ್ಸ್ ಹಾಕೋತೀನಿ. ಇನ್ನೊಂದು ಬಿಡ್ಸ್ ಹಾಕ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ಬಿಡ್ಸ್ ಹಾಕಿ ಲಾಕ್ ಮಾಡ್ತೀನಿ. ಫಸ್ಟ್ ಲಾಕ್ ಮಾಡಬೇಕು, ಆಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಇವಾಗ ಬಟ್ಟೆಗೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಎಲ್ಲಿ ಬರೋದಲ್ಲಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿದ್ದೀನಿ. ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಇದು ಆರ್ಚಿಗೆ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ದಾರ ಮೇಲೆ ಮಾಡಿ ಇನ್ನೊಂದು ಬಿಡ್ಸ್ ಹಾಕೋತೀನಿ. ಇದು ಕೂಡ ಅಷ್ಟೇ ಬಿಡ್ ಲಾಕ್ ಮಾಡ್ತೀನಿ. ಇವಾಗ ಬಟ್ಟೆಗೆ ಲಾಕ್ ಮಾಡ್ತೀನಿ. ಇನ್ನೊಂದು ಬಿಡ್ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಬಿಡ್ಸ್ ಹಾಕಿ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ಗೆ ಬಿಡ್ಸು 2 ಹಾಕಿದ್ದೀನಿ. 2 ಬಿಡ್ಸ್ ಹಾಕಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ 3 ಬಿಡ್ಸ್ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅದಷ್ಟೇ 2 ಬಿಡ್ಸ್ ಬರುತ್ತೆ. ಲಾಸ್ಟಲ್ಲಿ ಅಷ್ಟೇ 2 ಬಿಡ್ಸು. ಸ್ಟಾರ್ಟಿಂಗು ಲಾಸ್ಟಲ್ಲಿ 2 ಬಿಡ್ಸು. ಫುಲ್ ಸೀರೆ 3 ಬಿಡ್ಸ್ ಬರುತ್ತೆ. ಇದು ಕೂಡ ಒಂದು ಬಿಡ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಲಾಕ್ ಮಾಡಿ ಚೈನ್ ಹಾಕೋತೀನಿ. ಇಲ್ಲಿ ಕೂಡ ಅಷ್ಟೇ 5 ಚೈನ್ ಹಾಕೋತೀನಿ. ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ. ಬೇಸ್ ಲೈನ್ ಇದೇ ರೀತಿ ಇರುತ್ತೆ. ಫಸ್ಟ್ 2 ಬಿಡ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು 3 ಬಿಡ್ಸ್ ಹಾಕಿ ಲಾಕ್ ಮಾಡಬೇಕು. ಫುಲ್ ಸೀರೆ 3 ಬಿಡ್ಸ್ ಬರಬೇಕು. 3 ಬಿಡ್ಸು 5 ಚೈನ್, 3 ಬಿಡ್ಸ್ 5 ಚೈನ್ ಹಾಕೊಳ್ಳಿ. ಫಸ್ಟಿಂಗೆ ಲಾಸ್ಟಿಗೆ ಅಷ್ಟೇ 2 ಬಿಡ್ಸ್ ಹಾಕೊಳ್ಳಿ. 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಬಿಡ್ಸ್ ಹಾಕ್ತಾ ಇದ್ದೀನಿ. ದಾರ ಮೇಲೆ ಮಾಡಿ 5 ಚೈನ್ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಈ ಬಿಡ್ಸ್ ಹಾಕಿದ್ದೀನಿ. ಬಿಡ್ಸ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಸಿಂಪಲ್ ಆಗೈತಿ ಡಿಸೈನ್. ಬೇಗ ಹಾಕಬಹುದು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೇಸ್ ಲೈನಿಗೆ ಬಿಡ್ಸ್ ಹಾಕ್ತಾ ಇದೀವ, ತುಂಬ ಚೆನ್ನಾಗಿ ಕಾಣಿಸ್ತಾವೆ ಡಿಸೈನು. ಇನ್ನೊಂದು ಬಿಡ್ಸ್ ಹಾಕ್ತಾ ಇದ್ದೀನಿ. ಇದು ಲಾಸ್ಟಲ್ಲಿ 2 ಬಿಡ್ಸ್ ಬರುತ್ತೆ. ಸ್ಟಾರ್ಟಿಂಗ್ 2 ಬಿಡ್ಸು, ಲಾಸ್ಟಲ್ಲಿ 2 ಬಿಡ್ಸು. ಫುಲ್ ಸೀರೆ ಹಾಕಬೇಕಂದ್ರೆ 3 ಬಿಡ್ಸ್ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಬಿಡ್ಸು 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಇದೇ ರೀತಿ ಇರುತ್ತೆ ಬೇಸ್ ಲೈನು. ಇವಾಗ ನೋಡಿ ಸೆಕೆಂಡ್ ಲೇಯರ್ ಮಾಡಾಗ ನಾನು ಸೇಮ್ ಕಲರ್ ದಾರ ತೊಗೊಂಡಿನಿ. ಫಸ್ಟ್ ಲಾಕ್ ಮಾಡ್ದಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ.
ಲಾಕ್ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕೋತೀನಿ. ಈ 4 ಚೈನ್ ಹಾಕ್ತಾಯಿದ್ದೀವ, ಇಲ್ಲಿ ಕುಚ್ಚು ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡಬೇಕು. ನಾವು ಫಸ್ಟ್ ಬಿಡ್ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಾಗಿ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ ಸುಜ್ಜಿ ಮೇಲೆ 2 ಸಲ ದಾರ ಸುತ್ತಕೋತಾ ಇದ್ದೀನಿ. ಇಲ್ಲಿಂದೆ ನಾನು 6 ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಂದರೆ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟ್ ಬಿಡ್ಸಿಗೆ 4 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ, ಸೆಕೆಂಡ್ ಬಿಡ್ಸಿಗೆ ಅಲ್ಲಿಂದ ನಾವು 6 ಸ್ಟಾರ್ಟ್ ಮಾಡಬೇಕು. ನಾನು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸುಜ್ಜಿ ಮೇಲೆ 2 ಸಲ ದಾರ ತೊಗೋತೀನಿ. 5 ಚೈನ್ ಒಳಗೆ ಹೋಗಿ ದಾರ ತೊಗೊಂಡು ಬಂದು 2 1 2 1 ಲಾಸ್ಟಲ್ಲಿ 2 1 ಮಾಡ್ತೀನಿ. ತುಂಬ ಸಿಂಪಲ್ ಐತೆ ಡಿಸೈನು, ಬೇಗ ಆಗುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಬೇಕಂದರೆ ಬೇರೆ ಡಿಸೈನ್ ಬಿಡ್ಸ್ ಹಾಕೊಳ್ಳಿ ಅಂದರೆ ಹಾಕೊಳ್ಳಿ, ನಿಮ್ಮ ಚಾಯ್ಸ್ ಅದು. ಎಲ್ಲ ತ್ರಿಬಲ್ ಕ್ರೋಶೆ ಒಂದೇ ಲೆವೆಲ್ ಇರಬೇಕು. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ನಾವು ಫಸ್ಟ್ ಬಿಡ್ ಲಾಕ್ ಮಾಡ್ದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಾನು ಇಲ್ಲಿ 14 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಕಮ್ಮಿ ಮಾಡ್ಕೊಳ್ಳಿ. 14 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿ ಬಿಡ್ ಲಾಕ್ ಮಾಡ್ದೆಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ ಲಾಕ್ ಮಾಡಬೇಕು. ನೀವು ಈ ಆರ್ಚ್ ಮೇಲೆ ಇನ್ನೊಂದು ಸ್ಟೆಪ್ ಹಾಕಬೇಕಂದ್ರೆ ಈ ಬಿಡ್ಸ್ 3 ಬಿಡ್ಸ್ ಹಾಕಿದ್ದೆಲ್ಲ ಅಲ್ಲಿ 5 ಬಿಡ್ಸ್ ಹಾಕಬೇಕು. ಸ್ಟಾರ್ಟಿಂಗಿಗೆ 3 ಬಿಡ್ಸ್ ಹಾಕೋಬೇಕು. ಈ ಆರ್ಚ್ ಮೇಲೆ ಇನ್ನೊಂದು ಆರ್ಚ್ ಬೇಕು ಹಿಂಗೆ ಹೇಳಿದ್ರೆ ನಾನು ಕಮಿಟ್ ಮಾಡಿ ತಿಳಿಸಿ, ನಾನು ಅದು ಕೂಡ ಡಿಸೈನ್ ಮಾಡಿ ಹಾಕಿ ತೋರಿಸ್ತೀನಿ. ನೋಡಿ ಇಲ್ಲಿ ಕೂಡ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೆಕೆಂಡ್ ಬಿಡ್ ಲಾಕ್ ಮಾಡಿದೆಲ್ಲ ಅಲ್ಲಿಂದ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, ದಾರ 2 ಸಲ ತೊಗೋಬೇಕು. ತೊಗೊಂಡು ದಾರ ಎಳ್ಕೊಂಡು ಬಂದು 2 1 2 1. ನೀವು ಬೇಕಂದರೆ ಡಬಲ್ ಕ್ರೋಶೆ ಮಾಡ್ಬೋದು. ಡಬಲ್ ಕ್ರೋಶೆ ಸ್ವಲ್ಪ ಆರ್ಚ್ ಚಿಕ್ಕದು ಕಾಣಿಸ್ತಾವ, ಅದಕ್ಕೆ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಮಾಡಿದ್ರೆ ಆರ್ಚ್ ಸ್ವಲ್ಪ ಹಗಲು ಬರುತ್ತೆ, ಚೆನ್ನಾಗಿ ಲುಕ್ ಕೊಡುತ್ತೆ. ಅದಕ್ಕೆ ತುಂಬ ಈಜಿ ಐತಿ, ಬೇಗ ಬೇಗ ಆಗ್ಬೋದು. ಬೇಸ್ ಲೈನಿಗೆ ನಾವು ಬಿಡ್ಸ್ ಬರುತ್ತಲ್ಲ, ಅದಕ್ಕೆ ಆರ್ಚಿಗೆ ಬಿಡ್ಸ್ ಯೂಸ್ ಮಾಡ್ತಾ ಇಲ್ಲ. ನಿಮ್ಗೆ ಜಾಸ್ತಿ ಗ್ರ್ಯಾಂಡ್ ಲುಕ್ ಬೇಕಂದರೆ ಆರ್ಚಿಗೆ ಬಿಡ್ಸ್ ಹಾಕೊಳ್ಳಿ. ಚಿಕ್ಕ ಚಿಕ್ಕ ಬರುತ್ತಲ್ಲ ಮಣಿ, ಅದು ಹಾಕೊಳ್ಳಿ. ನಾನು ಬೇಸಿಗೆ ಜಾಸ್ತಿ ಆಗೈತಲ್ಲ ಅದಕ್ಕೆ ಹಾಕ್ತಾ ಇಲ್ಲ. ಇದು ಕೂಡ ಅಷ್ಟೇ 14 ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಗೈತಿ. ಬಿಡ್ಸ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಸ್ಟಲ್ಲಿ ಬಿಡ್ಸು 2 ಬರಬೇಕು. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಸ್ಟಲ್ಲಿ ಕುಚ್ಚು ಬರುತ್ತಲ್ಲ ಅಲ್ಲಿ 4 ಚೈನ್ ಹಾಕಿ ಆ ಬಿಡ್ ಲಾಕ್ ಮಾಡೋದೆಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. 4 ಚೈನ್ ಹಾಕ್ತಿದ್ದೆಲ್ಲ ಅಲ್ಲೇ ಕುಚ್ಚು ಬರುತ್ತೆ, ಅಲ್ಲೇ ಕುಚ್ಚು ಕಟ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇನ್ನೂ ಒಂದು ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ದಾರ ಕಟ್ ಮಾಡಿ ದಾರ ಎಳ್ಕೊಂಡ್ರೆ ಗಂಟಾಗುತ್ತೆ. ಕಟ್ ಮಾಡಿ ಎಳ್ಕೋಬೇಕು. ಟೈಟ್ ಮಾಡಿ ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೀರೆ ಮೇಲೆ ಈಸಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾವ. ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವ ಡಿಸೈನ್ ಅಂತ ನೋಡ್ಕೊಳ್ಳಿ. ನೋಡಿ ಡಿಸೈನ್ ಫೈನಲ್ ಲುಕ್ಕು. ಕುಚ್ಚೆಲ್ಲ ಕಟ್ಟಿದ್ದೀನಿ. 67 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 120 ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್.
ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸ್ತಾವ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್.